ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡಿಸಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ತೇನೆ. ಸೊ ಈ ಒಂದು ಸೆಷನಲ್ಲಿ ನಾನು ಎಕನಾಮಿಕ್ಸ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ನ ನಾನು ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಪಕ್ಕ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ನೀವು FA1 ತಗೊಳ್ಳಿ. ಇವಾಗ ನೆಕ್ಸ್ಟ್ ಮಂತ್ FA1 ಆದರೆ FA1ಅಲ್ಲೂ ಕೂಡ ಇವೇ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಸೇಮ್ ಪ್ಯಾಟ್ರನ್, ಹಾಗೆ ಸೇಮ್ ನಂಬರ್ಸ್ ಕೂಡ. ಹಾಗೆ FA2 ಆಗಿರ್ಬೋದು, ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪ್ರೇಟರಿ ಆಗಿರ್ಬೋದು, ದೆನ್ ಯುವರ್ ಮೇನ್ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಇದೇ ಕ್ವಶನ್ಸ್ ರಿಪೀಟ್ ಆಗಿರುವಂಥದ್ದು. ಸೊ ಪ್ಲೀಸ್ ಇದನ್ನು ಕ್ಲೀನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ವಿತ್ ಆನ್ಸರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿ ಕೊಡ್ತಿದ್ದಾನೆ. ಸೊ ಫಸ್ಟ್ ಒಂದು ಕ್ವಶನ್. A consumer wants to consume 2 goods. The price of the banana is ₹5 and the price of the mango is ₹10. The consumer income is ₹40. See, ಇದೇ ಥರ ಸೇಮ್ ಕ್ವಶನ್ಸ್. ಓಕೆ, ಇಲ್ಲಿ ನೋಡಿ. ಸೊ ಅಮೌಂಟ್ ಇದೆ ಅಲ್ಲ, ಈಗ ಅಮೌಂಟಿಗೆ 40 ಮತ್ತು 5 ಇದನ್ನು ಮಾತ್ರ ಒಂದೊಂದು ನಂಬರ್ಸ್ ಒಂದೊಂದು ಸತಿ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ಕನ್ಸ್ಯೂಮ್ಸ್ 2 ಗೂಡ್ಸ್. ಒಬ್ಬ ಕನ್ಸ್ಯೂಮರಿಗೆ 2 ಗೂಡ್ಸ್ನ ತಗೋಬೇಕು ಅಂತ ಇಷ್ಟ ಇರುತ್ತೆ. ಬಟ್ ಯಾವ್ಯಾವ 2 ಗೂಡ್ಸ್ ಅಂತ ಅಂದರೆ, ಒಂದು ಬನಾನಾ ಹಾಗೆ ಮ್ಯಾಂಗೋ. ಒಂದು ಬನಾನಾಗೆ ₹5 ಅಂತೆ, ಮ್ಯಾಂಗೋಗೆ ₹10 ಅಂತೆ. ದ ಕನ್ಸ್ಯೂಮರ್ ಇನ್ಕಮ್ ಹ್ಯಾಸ್ ₹40. ಅವನ ಹತ್ರ ಇರೋದು ಬರೀ ₹40. ಆದರೆ ಅವನಿಗೆ ಬನಾನೂ ತೊಗೋಬೇಕು, ಹಾಗೆ ಮ್ಯಾಂಗೋನು ತೊಗೋಬೇಕು. ಸೊ ಇಲ್ಲಿ ಕ್ವಶನ್ ಏನು, ಫಸ್ಟ್ A1 ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಹೌ ಮಚ್ ಬನಾನಾ ಕ್ಯಾನ್ ಶಿ ಕನ್ಸ್ಯೂಮ್ ಇಫ್ ಶಿ ಸ್ಪೆಂಡ್ಸ್ ಎಂಟೈರ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ₹40 ಇದೆ ಅವ್ರ ಹತ್ರ. ಸೊ ಆ ₹40ಗೂ ಬನಾನಾ ತೊಗೊಂಡ್ರೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 40 ಡಿವೈಡೆಡ್ ಬೈ 5 ಅಲ್ಲೇ ಇರುತ್ತೆ. ಅದನ್ನೇ ಡಿವೈಡೆಡ್ ಬೈ 5 ಮಾಡಿದ್ರೆ 8. ಅದೇ ಥರ ಮ್ಯಾಂಗೋಗೆ ಎಂಟೈರ್ ₹ನ ಖರ್ಚು ಮಾಡಿದ್ರೆ 40 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 4. ಈ ಥರ. ಸೊ ನೆಕ್ಸ್ಟ್, ಈಸ್ ದ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ಸ್ ಆರ್ ಅಪ್ವರ್ಡ್ಸ್? ಸಿ, ಏನೂ ಇಲ್ಲ, ಬಾಯಟ್ ಮಾಡ್ಕೊಳ್ಳಿ ಇದು ಆನ್ಸರ್ಸ್ನ. ಓಕೆನಾ? ಸಿ, ಏನು ಅಂತಂದರೆ, ಎಕನಾಮಿಕ್ಸಲ್ಲಿ ಪಾಸ್ ಅನ್ನೋದಕ್ಕಿಂತ ಫುಲ್ ಚೆನ್ನಾಗಿ ಪರ್ಫೆಕ್ಟಾಗಿ ನೀವು ಔಟ್ ಆಫ್ ಔಟ್ ತೆಕ್ಕೋಬೇಕು. ಇಲ್ಲ ನನಗೆ ಎಕನಾಮಿಕ್ಸ್ ಕಷ್ಟ ಆಗ್ತಿದೆ ಅಂದರೆ ನಾನು ಕೊಡೋ 5 ಮಾರ್ಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ 2 ಮಾರ್ಕ್ಸ್ನ ಕ್ಲೀನಾಗೆ ಓದ್ಕೊಳ್ಳಿ. ಸೊ ಅವಾಗ ಪಾಸ್ ಆಗ್ತೀರ, ಕಷ್ಟ ಅಂತ ಅನಿಸಲ್ಲ ನಿಮಗೆ. ಸೊ ಇಸ್ ದ ಸ್ಲೋಪ್ ಬಜೆಟ್ ಲೈನ್ ಡೌನ್ವರ್ಡ್ಸ್ ಆರ್ ಅಪ್ವರ್ಡ್ಸ್? ನೋಡಿ, ಇಲ್ಲೇ ಇರುತ್ತೆ ಡೌನ್ವರ್ಡ್ ಅಪ್ವರ್ಡ್ ಅವರೇ ಕೊಟ್ಟಿದ್ದಾರೆ. ನೀವು ಡೌನ್ವರ್ಡ್ ಸ್ಲೋಪಿಂಗ್ ಬಜೆಟ್ ಲೈನ್. ಸೊ ಸ್ಲೋಪಿಂಗ್ ಇರುತ್ತೆ, ING ಸೇರಿಸಿ ಬಜೆಟ್ ಲೈನ್. ಸೊ ನೆಕ್ಸ್ಟ್ ಮಂತ್, ಆರ್ ದ ಬಂಡಲ್ಸ್ ಆನ್ ದ ಬಜೆಟ್ ಲೈನ್ ಈಕ್ವಲ್ ಟು ದ ಕನ್ಸ್ಯೂಮರ್ಸ್ ಇನ್ಕಮ್ ಆರ್ ನಾಟ್? ಸೊ ಇಲ್ಲಿಂದ ಇಲ್ಲಿವರೆಗೆ ಕ್ವಶನ್ಸ್ ಕೊಡ್ತಾರೆ. ಸೊ ಈಗ ಕೊಟ್ಟಿರ್ತಾರಲ್ಲ, ಸೊ ದಾಯಿಂದ ಹಿಡ್ದು ಇನ್ಕಮ್ವರೆಗೂ, ಇಲ್ಲಿಂದ ದಾಯಿಂದ ಹಿಡ್ದು ಇನ್ಕಮ್ವರೆಗೂ ಬರೆದ್ರಿ ಅಂದರೆ ಆನ್ಸರ್ ಇಷ್ಟು. ಇಲ್ಲಿ ಕ್ವಶನಲ್ಲಿ ಆನ್ಸರ್ ಇರುತ್ತೆ. ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ಇಫ್ ಯು ವಾಂಟ್ ಟು ಹ್ಯಾವ್ ಮೋರ್ ಬನಾನಾ ಯು ಹ್ಯಾವ್ ಟು ಗಿವ್ ಅಪ್ ಎ ಮ್ಯಾಂಗೋ. ನಿಮಗೆ ಬನಾನಾ ಜಾಸ್ತಿ ಬೇಕು ಅಂದರೆ ನಾವು ಮ್ಯಾಂಗೋನ ಗಿವ್ ಅಪ್ ಮಾಡಬೇಕು. ಹೌದು, ಎಸ್ ಅಂತ ತಗೊಂಡು ನೀವು ಇಲ್ಲಿಂದ ಮತ್ತೆ ಕ್ವಶನ್ನೇ ಬರೆದ್ರೆ ಮುಗೀತು. ಸೊ ನೀವು ಕೇಳ್ಬೋದು, ಹೌದು ಇದೇ ಕ್ವಶನ್ಸ್ ಕೊಡ್ತಾರೆ, ಹೌದು ಪಕ್ಕ ಇವೇ ಕ್ವಶನ್ಸ್ ಕೊಡ್ತಾರೆ. ಇಲ್ಲಿ ಹೇಳ್ತಿದ್ದೀನಲ್ಲ, ಮೇ ಬಿ ಇಲ್ಲಿ 40 ಇರೋರ ಹತ್ರ 30 ಕೊಡ್ಬೋದು, ಇಲ್ಲಿ 5 ಇರೋರ ಹತ್ರ 10 ಕೊಡ್ಬೋದು, ಮ್ಯಾಂಗೋಗೆ 5 ಕೊಡ್ಬೋದು. ಈ ಥರ ನಂಬರ್ಸ್ ಒಂದೊಂದು ಚೇಂಜ್ ಆಗುತ್ತೆ ವಿನಃ ಕ್ವಶನ್ಸ್ ಎಲ್ಲ ಇವೇ ಸೇಮ್ಸ್ ಇರ್ತವೆ. ಓಕೆ, ಇದು ಕಾಣಿಸ್ತಿದೆ ಅಲ್ಲ. ಸೊ ಫೈಂಡ್ ದ ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಇನ್ ದ ಫಾಲೋಯಿಂಗ್ ಟೇಬಲ್. ಸೊ ಇದು ಕ್ವಶನ್. ಓಕೆನಾ? ಸೊ ಈ ಥರ ಕೊಟ್ಟಿರ್ತಾರೆ. ಸೊ ಗ್ಯಾಪ್ ಇರುತ್ತೆ ಇಲ್ಲಿ, TP MP AP. ಓಕೆ, ಸೊ ಇದು ಆನ್ಸರ್ ಹೇಳ್ತೀನಿ ನೋಡಿ. ಸೊ ಇದು ಆನ್ಸರ್. ಓಕೆನಾ? ಇಲ್ಲಿ ಫ್ಯಾಕ್ಟರ್ಸ್ ಅಂತ ಏನು ಇರುತ್ತಲ್ಲ, ಸೊ ಅದೇ ಥರ ಬರ್ಕೊಳ್ಳಿ. 0 1 2 3 4 5 6 ಅದೇನು ಕ್ವಶನ್ ಇರುತ್ತೋ ಅದೇ ಬರ್ಕೊಳ್ಳಿ. ಸೊ ಇಲ್ಲಿ ಗ್ಯಾಪ್ ಮಾತ್ರ ಅಲ್ಲಿ ಕೊಟ್ಟಿದ್ದು ಲೈಕ್ ಇದೇ ಥರ ಕ್ವಶನ್ಸ್ ಇರುತ್ತೆ. ಸೊ ಇಲ್ಲಿ ಗ್ಯಾಪ್ ಈ ಥರ ಬಾಕ್ಸ್ ಇದೆ ಅಲ್ಲ, ಅಲ್ಲೆಲ್ಲ ನೀವು ಫಿಲಪ್ ಮಾಡಬೇಕು ಆನ್ಸರ್ನ. ಹೆಂಗೆ ಅಂತಂದರೆ, ಈಗ 0 10 20 24 40 57 ಅಂತ ಕ್ವಶನಲ್ಲಿ ಕೊಟ್ಟಿದ್ರು. ಇವೆರಡು ನಂಬರ್ ಗ್ಯಾಪ್ ಕೊಟ್ಟಿದ್ರು. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ, ಇವಾಗ 0ಗೆ 0 ಅಂತ ಬರ್ಕೊತೀರ. ಓಕೆನಾ? ಇವಾಗ ಏನು ಮಾಡ್ತೀರಾ ಅಂತ ಅಂದರೆ, ಇವಾಗ ನಾನು ಈ ಬಾಕ್ಸ್ 50 ಮತ್ತು 56 ಹೆಂಗೆ ಬಂತು ಅಂತ ಹೇಳ್ತೀನಿ ನೋಡಿ. ಸೊ 40 + 10 50, 50 + 6 56, ಈ ಥರ. ಓಕೆ, 40 + 10 40 + 10 50, 50 + 6 56, 56 + 1 57. ಈ ಥರ ಆನ್ಸರ್ ಹೆಂಗೆ ಬಂತು ಗೊತ್ತಾಯ್ತಾ? ಸೊ ಇಲ್ಲಿ ನಾನು ಪೆನ್ಸಿಲಲ್ಲೂ ಬರೆದು ತೋರಿಸಿದ್ದೀನಿ ನೋಡಿ. ಸೊ ಈ ಥರ ನೀವು ಬರ್ಕೋಬೇಕು, ಅಂದರೆ ಅರ್ಥ ಮಾಡ್ಕೋಬೇಕು. ಒಂದು ಕಡೆ ಬರ್ಕೊಳ್ಳಿ ಇದನ್ನು. ಸೊ ಈಗ 10 4 ಹೆಂಗೆ ಬಂತು ಅಂತಂದರೆ, 10 - 0
ಸೊ ಇದೆ ಫಸ್ಟ್ 0 ಬರ್ಕೊಳ್ಳಿ. ನೆಕ್ಸ್ಟ್ -0 ಏನು ಬಂದರೆ 10 ಬಂತು. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ 14 ಹೆಂಗೆ ಬಂತು ಅಂತ ಅಂದರೆ, ಸೊ ಇವಾಗ ಮೀನ್ಸ್ 24 - 10 24 - 10 ಮಾಡಿದ್ರೆ 14 ಬರುತ್ತೆ. ಸೊ ಅದೇ ಥರನೇ 40 - 24 ಮಾಡಿ 16 ಬರುತ್ತೆ. ಈ ಥರ ಏನು ಮಾಡಿ ಇದು ಮಾಡ್ಕೊತ ಹೋಗಿ ಅವಾಗ 10 ಮತ್ತು 14 ಬರುತ್ತೆ. ಸೊ ಇಲ್ಲಿ 12.5 ಹೆಂಗೆ ಬಂತು ಅಂತ ಅಂದರೆ, ಸೊ ಫೋರ್ತ್ನೇದು ಯಾವ್ದಿದೆ 50 ಇದೆ. 50 ಡಿವೈಡೆಡ್ ಬೈ 4 ಏನು ಆನ್ಸರು 12.5. ಓಕೆ, ಸೊ ಈ ಥರ ಏನು ಮಾಡಬೇಕು, ನೀವು ಆನ್ಸರ್ನ ತಿಳ್ಕೊಬೇಕು. ಇದೇ ಕ್ವಶನ್ ಪಕ್ಕ. ಸೊ 2 ಬರೆಯೋಕ್ಕೆ ಕೇಳ್ತಾರೆ. ಓಕೆನಾ, 2 ಬರೆಯೋಕ್ಕೆ ಕೇಳ್ತಾರೆ. ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ಒಂದು ಕ್ವಶನ್ನು ಇದು ಈ ಕ್ವಶನ್ನು ಕಂಪಲ್ಸರಿ ಕೇಳೋ ಕ್ವಶನ್ಗಳೇ. ಸೊ ನೆಕ್ಸ್ಟ್ ಒಂದು ನೋಡಿ. ನೆಕ್ಸ್ಟ್ ಒಂದು ಈ ಥರ ಈ ಕ್ವಶನ್ ಇದೆ. ಏನಿದು? ಕಂಪ್ಯೂಟ್ ದ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ಅವರೇಜ್ ರೆವೆನ್ಯೂ ಶೆಡ್ಯೂಲ್ ಇನ್ ದ ಫಾಲೋಯಿಂಗ್ ಟೇಬಲ್ when the market price of the each unit of the good in ₹10 ಅಂತ ಇದು ಕ್ವಶನ್. ಆಯಿತಾ, ಇದು ಕ್ವಶನ್ ಕೊಟ್ಟಿರ್ತಾರೆ, ನೀವು ಆನ್ಸರ್ ಮಾಡಬೇಕು. ಆನ್ಸರಿಂದು ಹೇಳ್ತೀನಿ ನೋಡಿ. ಕ್ವಶನಿಗೆ ಆನ್ಸರ್ ಏನಂದರೆ, ಸೊ ಇಲ್ಲಿ ಕಾಣ್ತಿದೆಯಲ್ಲ, ಇದು ಆನ್ಸರ್ ಏನಂದರೆ, ಸೊ ಪಿ ಗೆ 10 10 10 10 ಅಂತ ಬರ್ಕೊಳ್ಳಿ. ಕ್ಯೂ ಗೂ 10 10 1 0 1 2 3 4 6. ಸೊ ಟಿ ಆರ್ ಫಾರ್ಮುಲಾ ಬರ್ಕೊಳ್ಳಿ = P × Q. ಸೊ ಅದಕ್ಕೂ 10 20 30 40 50. ಎ ಆರಿಗೂ ಕೂಡ 10 10 10 ಈ ಥರ ಬರ್ಕೊಳ್ಳಿ. ಇದು ವೆರಿ ವೆರಿ ಈಸಿ. ಓಕೆ, ಎ ಆರು ಎಮ್ ಆರಿಗೆ 10 10 10, ಟಿ ಆರಿಗೆ ಮಾತ್ರ 10 20 30 40. ಸೊ ಪಿ ಕ್ಯೂ ಈ ಥರ ನೀವು ಈಸಿ ಮೆಥಡಾಗಿ ಓದ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂತು. ಸೊ ಯಾರಿಗೆ ನನಗೆ ಅವೆಲ್ಲ ಕಷ್ಟ ಆಗುತ್ತೆ, ನಾನು ಥೇರಿ ಬರಿತೀನಿ ಅಂತ ಅನ್ನೋರ್ಗೂ ಕೂಡ ಸೊ ಥೇರಿನೂ ಕೊಟ್ಟಿರ್ತಾರೆ. ರೈಟ್ ಅ ನೋಟ್ ಆಫ್ ಡೆಮೋನೆಟೈಸೇಷನ್. ಸೊ ಈ ಒಂದು ಥೇರಿ ಬರಿತೀನಿ ಅನ್ನೋರು ಬರೀರಿ. ನನ್ನ ಪ್ರಕಾರ ಹೇಳೋದಾದರೆ ಫಸ್ಟ್ ಒಂದು ಕ್ವಶನ್ನು ಹಾಗೆ ಈ ಒಂದು ಕ್ವಶನ್ನ ನೀವು ಕಲ್ತ್ಕೊಂಡ್ರಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. 2 ಅಂತೂ ಪಕ್ಕ, ಇವೆರಡು ಪಕ್ಕ ಕೇಳ್ತಾರೆ. ಸೊ ಈ ಒಂದು ಕ್ವಶನ್ನ ಕಲ್ತ್ಕೊಳ್ಳಿ. ಸೊ ಡೆಮೋನೆಟೈಸೇಷನ್ ಕೇಳಿದ್ರು ಅಂತಂದರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಕ್ಲೀನಾಗಿ ಯಾರು ಈ ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿಕೊಂಡು ಪ್ರಾಕ್ಟಿಕಲ್ ಓರಿಯೆಂಟೇಷನಲ್ಲಿ ಬರೀತಿರೋ, ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಬರೀರಿ. ಸೊ ಇಷ್ಟು ಕೊಟ್ಟಿದ್ದಾರೆ. ನೀವು ಪ್ರಾಕ್ಟಿಕಲ್ ಓರಿಯೆಂಟೇಷನ್ಸ್ ಎಲ್ಲ ಎಕನಾಮಿಕಲಿ ಥೇರಿ ಬರೆಯೋದಕ್ಕಿಂತ ಪ್ರಾಬ್ಲಮೆಟಿಕ್ ಆ ಥರ 3 ಬಾಕ್ಸ್ 4 ಬಾಕ್ಸು ಆ ಥರ ಕೊಟ್ಟಿರ್ತಾರೆ ಬ್ಲ್ಯಾಂಕು. ಸೊ ಅದು ಬ್ಲ್ಯಾಂಕನ್ನೇ ಫಿಲಪ್ ಮಾಡೋದ್ರಿಂದ 5 ಮಾರ್ಕ್ಸ್ ಹಂಗೆ ಬಂದುಬಿಡುತ್ತೆ ನಿಮಗೆ. ಸೊ ಇಲ್ಲಿ ಥೇರಿ ಬರೆದ್ಬಿಟ್ರೆ ನೀವು ಮಾರ್ಕ್ಸ್ನ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಯೋಚನೆ ಮಾಡಿ ಯಾಕೆ ಬರಿತೀರಾ ಅಂತಂದು. ನಾನು ಥೇರಿನೂ ಕೊಡ್ತಿದ್ದೀನಿ, ಪ್ರಾಬ್ಲಮ್ದು ಕೊಡ್ತಿದ್ದೀನಿ ನಾನು. ಸೊ ಅದು ಆಗಲ್ಲ ನಮಗೆ. ಪ್ರಾಬ್ಲಮ್ ಒಂದು ಮ್ಯಾಂಗೋಸು ಬನಾನಾ ಇದೆಲ್ಲ, ಸೊ ಆ ಒಂದು ಟಾಪಿಕ್ ಬರೀತೇನೆ. ಇನ್ನೂ ಒಂದು ನನಗೆ ಬರೆಯೋಕ್ಕೆ ಕಷ್ಟ, ಪ್ರಾಬ್ಲಮ್ ಆಗಲ್ಲ, ಥೇರಿ ಆಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಈ ಥರ ಪಾಯಿಂಟ್ಸರ ನೆನ್ಪಿಟ್ಕೊಳ್ಳಿ. ಇಲ್ಲಿ ಬಜೆಟ್, ಮಂತ್ಲಿ ಆಫ್ ಇನ್ಕಮ್, ಎಕ್ಸ್ಪೆಂಡಿಚರ್ ಆಫ್ ಯುವರ್ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ಇನ್ಕಮ್ಮು ಎಕ್ಸ್ಪೆಂಡಿಚರು ಬರೆಯೋದು. ಸೊ ಈ ಒಂದು ಕ್ವಶನ್ಸು ಕೂಡ ಕೇಳ್ತಾರೆ. ಇದು ಇಂಪಾರ್ಟೆಂಟೆ ಆಯಿತಾ. ಮಂತ್ಲಿ ಎಕ್ಸ್ಪೆಂಡಿಚರು, ಇನ್ಕಮ್ಮು ಮತ್ತು ಎಕ್ಸ್ಪೆಂಡಿಚರು ಆಯಿತಾ. ಖರ್ಚುಗಳು ಮತ್ತು ಆದಾಯ. ಆದಾಯ ಇದರಿಂದ ಬರುತ್ತೆ, ಸ್ಯಾಲ್ರಿಯಿಂದ ಬರುತ್ತೆ, ಅಗ್ರಿಕಲ್ಚರಿಂದ ಬರುತ್ತೆ, ಬಿಸ್ನೆಸ್ಸಿಂದ ಬರುತ್ತೆ, ರೆಂಟಿಂದ ಬರುತ್ತೆ. ಇದು ನೀವು ಓನ್ ಆಗೋ ಬೇಕಾದ್ರೆ ಬರಿಬೋದು. ಒಂದು ಕಡೆ ಬಾಕ್ಸಲ್ಲಿ ಇನ್ಕಮ್ ಹಾಕಿ ಇದು ಕ್ವಶನ್ ಇಷ್ಟೇ ಕೇಳಿರ್ತಾರೆ, ನೀವು ಇದು ಆನ್ಸರು ಆಯಿತಾ. ಎಕ್ಸ್ಪೆಂಡಿಚರಿಗೆ ಏನಂತ ಹಾಕ್ರಿ, ಎಲ್ಲಿಂದ ಖರ್ಚುಗಳಾಗ್ತವೆ. ಇವಾಗ ಆದಾಯ ಇಲ್ಲಿಂದ ಬಂದಿರುತ್ತೆ, ಸೊ ಮತ್ತೆ ಎಲ್ಲಿಂದ ಖರ್ಚು ಹೋಗ್ತವೆ ಅಂದರೆ ಎಜುಕೇಷನಿಗೆ ಹೋಗ್ತವೆ, ಮಂತ್ಲಿ ರೇಷನ್ನು ಮತ್ತು ಬೇರೆ ಥರ ಎಕ್ಸ್ಪೆನ್ಸಸ್ ಕೂಡ ಖರ್ಚಾಗ್ತವೆ. ಎಲೆಕ್ಟ್ರಿಸಿಟಿ, ಮಿಲ್ಕು, ಪೇಪರು ಅವಕ್ಕೆಲ್ಲ ಹೋಗ್ತವೆ, ಪೆಟ್ರೋಲು ಮತ್ತು ಸೇವಿಂಗ್ಸು ಇಷ್ಟು ಏನಾಗ್ತವೆ ಖರ್ಚುಗಳೆಲ್ಲ ಆಗ್ತವೆ. ಸೊ ನೀವು ಇದೇ ಅಮೌಂಟ್ ಬರಿಬೇಕಂತ ಏನಿಲ್ಲ, ಅದು ಎಷ್ಟರ ಅಮೌಂಟ್ ಬರಿಬೋದು. ಆದರೆ ಟೋಟಲ್ ಮಾಡಿದಾಗ ಇವೆರಡು ಸೇಮ್ ಇರಲಿ. ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಬೇರೆ ನಂಬರ್ಸ್ಗಳು ಹಾಕೊಂಡಿರ್ತೀರಾ, ಅಮೌಂಟ್ಗಳು ಹಾಕೊಂಡಿರ್ತೀರಾ ಅಂದರೆ ಇಲ್ಲಿ 55 ಬಂದಿತ್ತು ಅಂದರೆ ಇಲ್ಲೂ ಕೂಡ 55 ಬರಬೇಕು. ಇಲ್ಲಿ ಬರೀ 45 ಅಂತ ಬರೆದ್ರೆ ತಪ್ಪಾಗುತ್ತೆ, ಮತ್ತು ಕೊಡೋಲ್ಲ ನೋಡಿ ಸೊ ಮಾರ್ಕ್ಸು. ಸೊ ಇಲ್ಲಿ ನೀವು ಇದೇ ನಂಬರ್ ಬರಬೇಕಾ? ಇಲ್ಲ, ಬೇರೆ ನಂಬರ್ಸು ಕೂಡ ತೋರಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇದು ಮತ್ತು ಆ ಕಡೆ ಈ ಕಡೆ ಸೇಮು ಈಕ್ವಲ್ ಇರಬೇಕು ಅಮೌಂಟ್. ಓಕೆ, ಇದು ಒಂದು ಕ್ವಶನ್ನು. ಈ ಥರ ಬರಿತೀನಿ ಅಂತವರು ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಇದು ತುಂಬ ಈಸಿ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ನು ಇದೊಂದಿದೆ ನೋಡಿ, ಲಾಸ್ಟ್ ಕ್ವಶನ್ ಇದು. ನೇಮ್ ದ ಕರೆಂಟ್ ಆಫ್ ಎನಿ 5 ಕಂಟ್ರೀಸ್ ಆಫ್ ದ ಫಾಲೋಯಿಂಗ್: USA, UK, ಜರ್ಮನಿ, ಜಪಾನ್, ಚೈನಾ, ಬಾಂಗ್ಲಾದೇಶ್ ಅಂತ ರಷ್ಯಾ. ಸೊ ಇಷ್ಟು ಕೊಟ್ಟಿರ್ತಾರೆ. ನೇಮ್ ಎನಿ ಕರೆನ್ಸಿ, ಇದು ಕರೆನ್ಸಿ ಯಾವ್ಯಾವು ಅಂತ ಬರಿಬೇಕು. ಸೊ ಕಂಟ್ರೀಸ್ ನೇಮ್ ಕೊಟ್ಟಿರ್ತಾರೆ, ನೀವು ಕರೆನ್ಸಿ ಬರಿಬೇಕು. ಅಲ್ಲಿ ಏನು ಹೇಳಿದ್ದಾರೆ, ಎನಿ 5 ಇಷ್ಟು
ಕಂಟ್ರೀಸಲ್ಲಿ ನೀವು ಯಾವ್ದಾರ ಎನಿ 5ಗೆ ಕರೆನ್ಸಿ ಬರೀರಿ ಅಂತ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದು ಎಷ್ಟು ಈಸಿ ಇದೆ, ಇದನ್ನು ಇದಾರ ಕಲ್ತ್ಕೊಳ್ಳಿ ನೀವು, ಓಕೆನಾ. ಸೊ ಇದು 6ರಲ್ಲಿ ಯಾವ್ದಾರ ಪಕ್ಕ 3 ಕೇಳ್ತಾರೆ, ನೀವು 2 ಬರೀಲೇಬೇಕಾಗತ್ತೆ. ಸೊ ಟೈಮ್ನ ವೇಸ್ಟ್ ಮಾಡದೆ ಕ್ಲೀನಾಗಿ ಓದ್ಕೊಳ್ಳಿ. ಮುಂದಿನ ತಿಂಗಳು FA1 ಬಂತು ಅಂದರೆ ಇವಾಗ ಮೇ ಬಿ ಇದು ಕೊಡಲ್ಲ, ದೆನ್ ಡಿಮಾನಿಟೈಸೇಷನ್ ಕೊಡಲ್ಲ. ಫಸ್ಟ್ 3 ಕ್ವಶನ್ಸ್ ತೋರಿಸಿದ್ದೀನಿ ನೋಡಿ ನಾನು ನಿಮಗೆ. ಈ ಒಂದು ಕ್ವಶನ್ಸ್ ಕೊಡ್ಬೋದು. ಇದು ಫಸ್ಟ್ 3 ಕ್ವಶನ್, ಈ ಒಂದು ಕ್ವಶನ್ಸ್ ಕೊಡ್ಬೋದು. ಇಲ್ಲಾಂದರೆ ಅದೇ ಹೇಳಿದ್ದೀನಲ್ಲ ನಾನು, ಈ ಒಂದು ಕ್ವಶನ್ಸ್ ಕೊಡ್ಬೋದು. ಇಲ್ಲ ಈ 3 ಕ್ವಶನ್ಸ್ ಕೊಡ್ತಾರೆ. ಬಿಕಾಸ್ ನಿಮಗೆ ಚಾಪ್ಟರ್ ವೈಸ್ ಆಗ್ತಿದ್ದಂಗೆ ನಿಮಗೆ 6ಅಲ್ಲಿ ಜಾಸ್ತಿ ಬರ್ತಾ ಹೋಗ್ತವೆ. ಬಟ್ ಇವಾಗ ಸದ್ಯಕ್ಕೆ 3 ಇಲ್ಲ 4 ಚಾಪ್ಟರ್ಸ್ಗಳು ಇರೋದ್ರಿಂದ ಅಷ್ಟು ಜಾಸ್ತಿ ಕೊಡೋಲ್ಲ. ಸೊ ಇಷ್ಟು 3 ಕೊಡ್ತಾರೆ. 3ರಲ್ಲಿ ಅದರ 2 ಇಲ್ಲ 1 ಬರೆಯೋಕೆ ಹೇಳ್ತಾರೆ. ಯಾಕಂದರೆ ನೀವು ಬರೆಯೋದು ಓನ್ಲಿ 40 or 50 ಮಾರ್ಕ್ಸಿಗೆ ಇರುತ್ತೆ. ಸೊ ಅದಕ್ಕೇ, ಓಕೆನಾ. ಸೊ ಇವೆಲ್ಲ ನಿಮಗೆ ನಾನು ಬೋರ್ಡ್ ಎಕ್ಸಾಮಿಗೆ ಬರೋದೇ ಹೇಳ್ತಿದ್ದೀನಿ. ಸೊ ಕ್ಲೀನಾಗೆ ಓದ್ಕೊಳ್ಳಿ, ಓಕೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಡೋಂಟ್ ನೆಗ್ಲೆಕ್ಟ್. ಈ 6ರಲ್ಲಿ ಯಾವ್ದಾರ ಒಂದು 3 ಬಂದೇ ಬರುತ್ತೆ, 3ರಲ್ಲಿ 2 ಬರೀಲೇಬೇಕು ನೀವು. ಇಷ್ಟು ಎಲ್ಲ ನಾನು ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.